ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಪುಳಿಯೋಗರೆ ಗೊಜ್ಜು ಮಾಡಲು ಬೇಕಾದ ಪದಾರ್ಥಗಳು: ತೆಳ್ಳಗಿರುವಂಥ ಹುಣಸೆ ರಸ ಅರ್ಧ ಬೌಲ್, 3-in-1 ಪೌಡರ್ 4 ಸ್ಪೂನ್, ಎಳ್ಳು ಪುಡಿ 2 ಸ್ಪೂನ್, ಬೆಲ್ಲದ ಪುಡಿ 3 ಸ್ಪೂನ್, ಕಡಲೆ ಬೀಜ ಸ್ವಲ್ಪ, ಕೊಬ್ಬರಿ ತುರಿ ಸ್ವಲ್ಪ, ಹುರಿದು ಪುಡಿ ಮಾಡಿದ ಕಡಲೆ ಬೀಜದ ಪೌಡರ್ 2 ಸ್ಪೂನ್, ಎಣ್ಣೆ 3 ಸ್ಪೂನ್, ಸಾಸಿವೆ 1 ಸ್ಪೂನ್, ಕಡಲೆಬೇಳೆ ಉದ್ದಿನಬೇಳೆ 2 1 ಸ್ಪೂನ್, ಕರಿಬೇವು ಸ್ವಲ್ಪ, ಉಪ್ಪು ರುಚಿಗೆ, ಇಂಗು. 3-in-1 ಪೌಡರ್ ಹೇಗೆ ಮಾಡುವುದೆಂದು ನನ್ನ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಸಾಸಿವೆಯನ್ನು ಹಾಕಿಕೊಳ್ಳೋಣ. ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕಿಕೊಳ್ಳೋಣ. ಸ್ಟೌವನ್ನು ಲೋ ಫ್ಲೇಮಲ್ಲಿಟ್ಟು ಹುಣಸೆ ರಸವನ್ನು ಹಾಕಿಕೊಳ್ಳೋಣ. ಹುಣಸೆ ರಸ ಕುದಿಯಲು ಶುರುವಾದಾಗ 2 ಬೌಲ್ನಷ್ಟು ನೀರನ್ನು ಹಾಕಿಕೊಳ್ಳೋಣ. ಒಂದು ಕುದಿ ಬಂದ ನಂತರ ಬೆಲ್ಲದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 3-in-1 ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಚೆನ್ನಾಗಿ ಕುದಿಯುತ್ತಿರುವಾಗ ಇದಕ್ಕೆ ಕಡಲೆ ಬೀಜದ ಪುಡಿ, ಎಳ್ಳಿನ ಪುಡಿ, ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ತಟ್ಟೆಯನ್ನು ಮುಚ್ಚಿ ಗಟ್ಟಿಯಾಗುವವರೆಗೂ ಕುದಿಸಿಕೊಳ್ಳಬೇಕು. ಈ ರೀತಿ ಗಟ್ಟಿಯಾದ ನಂತರ ಇದನ್ನು ಮಿಕ್ಸ್ ಮಾಡಿ ಸ್ಟೌವನ್ನು ಆಫ್ ಮಾಡಿಕೊಳ್ಳಬೇಕು. ಬೇರೊಂದು ಬಾಣಲಿಯನ್ನಿಟ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ಕಡಲೆ ಬೀಜವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಇಂಗು, ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಮಾಡಿಟ್ಟುಕೊಂಡಿರುವಂಥ ಪುಳಿಯೋಗರೆ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ರುಚಿಯಾದ ಪುಳಿಯೋಗರೆ ಗೊಜ್ಜು ಅನ್ನದೊಂದಿಗೆ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ನನ್ನ ವಂದನೆಗಳು.